ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. 2ನೇ ಅಧ್ಯಾಯ ಸಾಂಖ್ಯಯೋಗ. ಸೈನ್ಯದಲ್ಲಿರುವ ಸ್ವಜನರನ್ನು ಕೊಂದರೆ ಅವರ ಪಾಪ ನಮಗೆ ಗಂಟು ಬೀಳುತ್ತದೆ. ಯುದ್ಧದಿಂದ ಕುರುವಂಶ ನಾಶವಾಗಿ ಕುಲಧರ್ಮವು ನಷ್ಟವಾಗುತ್ತದೆ. ಕುಲಧರ್ಮವು ನಷ್ಟವಾದರೆ ಕುಲವನ್ನು ಅಧರ್ಮವು ವ್ಯಾಪಿಸುತ್ತದೆ. ಅಧರ್ಮ ವ್ಯಾಪಿಸಿದರೆ ಕುಲಸ್ತ್ರೀಯರು ಕೆಟ್ಟು ಹೋಗುತ್ತಾರೆ. ಸ್ತ್ರೀಯರು ಕೆಟ್ಟರೆ ವರ್ಣಸಂಕರ ಉಂಟಾಗುತ್ತದೆ. ವರ್ಣಸಂಕರದಿಂದ ಪಿಂಡೋದಕಗಳಿಲ್ಲದೆ ಪಿತೃಗಳು ಅಧೋಗತಿಗೆ ಹೋಗುತ್ತಾರೆ. ಹೀಗೆ ಬದುಕಿದವರಿಗೂ ಸಾಯುವವರಿಗೂ ಸತ್ತವರಿಗೂ ಶೋಕಿಸಿ ರಥದ ಹಿಂದೆ ಕುಳಿತ ಅರ್ಜುನನನ್ನು ಪರೀಕ್ಷಿಸಿ ಶ್ರೀಕೃಷ್ಣ ಭಗವಂತನು ಅಜ್ಞಾನದಿಂದ ಉಂಟಾದ ಮೋಹವನ್ನು ನಿವಾರಣೆ ಮಾಡಲು ಲೋಕವಿಖ್ಯಾತವಾದ ಆತ್ಮಜ್ಞಾನವನ್ನು ಈ ಅಧ್ಯಾಯದಲ್ಲಿ ಬೋಧಿಸಿರುತ್ತಾನೆ. ದ್ವಿತೀಯಂ ಅದ್ವಿತೀಯಂ ಇದು ಗೀತೆಗೆ ಸೂತ್ರಪ್ರಾಯವಾಗಿದೆ. ಅರ್ಜುನನ ಶರಣಾಗತಿ, ಆತ್ಮಜ್ಞಾನ, ಧರ್ಮಾಷ್ಟಕ, ನಿಷ್ಕಾಮ ಕರ್ಮಯೋಗ ಗೀತೆಯ ಆದರ್ಶ ಮೂರ್ತಿ. ನಿಷ್ಕಾಮ ಕರ್ಮಯೋಗಿಯು ಆತ್ಮಜ್ಞಾನಿಯೂ ಆದ ಸ್ಥಿತಪ್ರಜ್ಞನ ಲಕ್ಷಣ. ಹೀಗೆ ಈ ಅಧ್ಯಾಯವು 5 ಸ್ವತಂತ್ರ ವಿಷಯಗಳನ್ನು ಒಳಗೊಂಡು ಸರ್ವ ವೇದಗಳ ಸಾರವನ್ನೇ ಬೋಧಿಸುತ್ತದೆ. ಓಂ ಶ್ರೀಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ದ್ವಿತೀಯೋಧ್ಯಾಯಃ ಸಾಂಖ್ಯಯೋಗಃ. ಸಂಜಯ ಉವಾಚ ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಕುಲೇಕ್ಷಣಂ ವಿಷೀದಂತಮಿದಂ ವಾಕ್ಯಂ ಉವಾಚ ಮಧುಸೂದನಃ. ಸಂಜಯನು ಹೇಳಿದನು, ಗಾಂಧೀವ, ಧನಸ್ಸನ್ನು ಕೆಳಗೆ ಹಾಕಿ ಕೃಪೆಯಿಂದ ಆವಿಷ್ಟನಾದ, ಕಂಬನಿ ತುಂಬಿದ, ಮಂಜಾದ ಕಣ್ಣುಳ್ಳವನಾದ, ಶೋಕಗ್ರಸ್ತನೂ ಆದ ಅರ್ಜುನನನ್ನು ಕುರಿತು ಶ್ರೀಕೃಷ್ಣನು ಈ ಮುಂದಿನ ಮಾತನ್ನು ಹೇಳಿದನು. ಶ್ರೀ ಭಗವಾನುವಾಚ ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಮಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ಶ್ರೀ ಭಗವಂತನು ಹೇಳಿದನು, ಎಲೈ ಅರ್ಜುನ, ಅನಾರ್ಯರಿಗೆ ಯೋಗ್ಯವಾದ, ಸ್ವರ್ಗಗತಿಗೆ ವಿರೋಧವಾದ ಅಪಕೀರ್ತಿಯನ್ನುಂಟು ಮಾಡುವ ಈ ಕಲ್ಮಶವು ಈ ವಿಷಮ ಸ್ಥಿತಿಯಲ್ಲಿ ನಿನ್ನನ್ನು ಹೇಗೆ ಬಂದು ಸೇರಿತು? ಕ್ಲೈಬ್ಯಂ ಮಾಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವೋತಿಷ್ಠ ಪರಂತಪ. ಅರ್ಜುನ, ನಪುಂಸಕನಾಗಬೇಡ, ಇದು ನಿನಗೆ ಯೋಗ್ಯವಲ್ಲ. ಶತ್ರುತಾಪನಾದ ನೀನು ತುಚ್ಛವಾದ ಮನಸ್ಸಿನ ದೌರ್ಬಲ್ಯವನ್ನು ಬಿಟ್ಟು ಏಳು. ಅರ್ಜುನ ಉವಾಚ ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿಃ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಅರ್ಜುನ ಹೇಳಿದನು, ಎಲೈ ಶತ್ರು ಸಂಹಾರಕ ಮಧುಸೂದನ, ಪೂಜಾರ್ಹರಾದ ಭೀಷ್ಮ ಪಿತಾಮಹರನ್ನು, ಆಚಾರ್ಯರಾದ ದ್ರೋಣರನ್ನು ನಾನು ಬಾಣಗಳಿಂದ ಹೇಗೆ ಒಡೆಯಲಿ? ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತುಂ ಭೈಕ್ಷಮಪೀಹ ಲೋಕೆ ಹತ್ವಾರ್ಥಕಾಮಾಸ್ತು ಗುರೂನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ಧಾನ್. ಮಹಾನುಭಾವರಾದ ಗುರುಗಳನ್ನು ಕೊಲ್ಲುವುದಕ್ಕಿಂತ ಇಹಲೋಕದಲ್ಲಿ
ಭಿಕ್ಷಾನ್ನವನ್ನಾದರೂ ತಿನ್ನುವುದು ಶ್ರೇಯಸ್ಕರವಲ್ಲವೇ? ಅರ್ಥಾಪೇಕ್ಷಿಗಳಾದ ಗುರುಗಳನ್ನು ಕೊಂದರೆ ರಕ್ತಲಿಪ್ತವಾದ ಭೋಗಗಳನ್ನು ಈ ಲೋಕದಲ್ಲಿಯೇ ಅನುಭವಿಸಬೇಕಾಗುವುದು. ನ ಚೈತದ್ವಿದ್ಮಃ ಕತರನ್ನೋ ಗರೀಯೋ ಯದ್ವಾ ಜಯೇಮ ಯದಿ ಭಾನೋ ಜಯೇಯುಃ ಯಾನೇವ ಹತ್ವಾ ನ ಜಿಜೀವಿಷಾಮಃ ತೇವ ಸ್ಥಿತಾಃ ಪ್ರಮುಖೇ ಧಾತೃರಾಷ್ಟ್ರಾಃ. ಒಂದು ವೇಳೆ ನಾವೇ ಇವರನ್ನು ಜಯಿಸುತ್ತೇವೆಯೋ ಅಥವಾ ಇವರೇ ನಮ್ಮನ್ನು ಜಯಿಸುತ್ತಾರೋ ತಿಳಿಯದು. ಯಾರನ್ನು ಕೊಂದ ಮೇಲೆ ಬದುಕಲು ಇಷ್ಟವಿಲ್ಲವೋ ಆ ಕೌರವರೇ ಎದುರಿನಲ್ಲಿ ನಿಂತಿದ್ದಾರೆ. ಕಾರ್ಪಣ್ಯ ದೋಷೋಪಹತ ಸ್ವಭಾವಃ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನಿಷ್ಠಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಹೀಗೆ ಅರ್ಜುನನು ಹೇಳಿ, ಕೃಪಣತಾ ದೋಷದಿಂದ ನನ್ನ ಸ್ವಭಾವವು ಧರ್ಮವನ್ನು ನಿರ್ಣಯಿಸದೆ ನಿನ್ನನ್ನು ಪ್ರಶ್ನೆ ಮಾಡುತ್ತೇನೆ. ಯಾವುದು ನನಗೆ ಶ್ರೇಯಸ್ಕರವೋ ಅದನ್ನು ನಿಶ್ಚಯಪೂರ್ವಕವಾಗಿ ಹೇಳು. ನಾನು ನಿನ್ನ ಶಿಷ್ಯನು, ನಿನ್ನನ್ನೇ ಶರಣು ಹೊಂದಿದ ನನಗೆ ಬೋಧಿಸು ಎಂದು ಅರ್ಜುನನು ಹೇಳಿ ಭಗವಂತನಿಗೆ ತನ್ನನ್ನು ಪೂರ್ಣ ಒಪ್ಪಿಸಿಕೊಂಡು ಶರಣಾಗತನಾಗುತ್ತಾನೆ. ನಹಿ ಪ್ರಪಶ್ಯಾಮಿ ಮಮಾಪನುದ್ಯಾತ್ ಯಚ್ಚೋಕಮುಚ್ಚೋಷಣಮಿಂದ್ರಿಯಾಣಂ ಅವಾಪ್ಯ ಭೂಮಾವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚಾಧಿಪತ್ಯಂ. ಈ ಭೂಮಿಯಲ್ಲಿ ಶತ್ರುರಹಿತವಾದ ಸಮೃದ್ಧವಾದ ರಾಜ್ಯವನ್ನು ಹೊಂದಿದರೂ ಮತ್ತು ದೇವತೆಗಳ ಮೇಲೆ ಒಡೆತನವನ್ನು ಪಡೆದರೂ ಇಂದ್ರಿಯಗಳನ್ನು ಸೊರಗಿಸುತ್ತಿರುವ ನನ್ನ ಈ ಶೋಕವನ್ನು ಯಾವುದು ಹೋಗಲಾಡಿಸುವುದೋ ಅಂತಹ ಉಪಾಯವನ್ನು ಕಾಣೆನು. ಸಂಜಯ ಉವಾಚ ಏವಮುಕ್ತ್ವಾ ಋಷಿಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯನು ಹೇಳಿದನು, ಶತ್ರುತಾಪನಾದ ಅರ್ಜುನನು ಈ ಪ್ರಕಾರ ಶ್ರೀಕೃಷ್ಣನನ್ನು ಕುರಿತು ನಾನು ಯುದ್ಧವನ್ನು ಮಾಡುವುದಿಲ್ಲವೆಂದು ಹೇಳಿ ಸುಮ್ಮನಾದನು. ತಮುವಾಚ ಹೃಷಿಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಎಲೈ ಧೃತರಾಷ್ಟ್ರ, ಎರಡು ಸೇನೆಗಳ ಮಧ್ಯದಲ್ಲಿ ಅಳುತ್ತಿರುವ ಅರ್ಜುನನನ್ನು ಕುರಿತು ಋಷಿಕೇಶನು ಹುಸಿನಗೆ ನಗುತ್ತಾ ಈ ಮಾತುಗಳನ್ನು ಹೇಳಿದನು. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಶ್ಚ ಭಾಷಸೆ ಗತಾಸೋ ನ ಗತಾಸೋಶ್ಚ ನಾನು ಶೋಚಂತಿ ಪಂಡಿತಾಃ. ನೀನು ಶೋಕಿಸಲು ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತೀಯೇ ಮತ್ತು ಪಂಡಿತರಂತೆ ಮಾತನಾಡುತ್ತೀಯೇ. ಪಂಡಿತರಾದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ನ ತ್ವೇವಾಹಂ ಜಾತು ನಾಸಂ ನ ತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಈ ಹಿಂದೆ ಯಾವ ಕಾಲದಲ್ಲಿಯೂ ಇಲ್ಲವೆಂಬುದೇ ಇಲ್ಲ, ನೀನು ಮತ್ತು ಈ ರಾಜರು ಹಿಂದೆ ಎಂದೂ ಇಲ್ಲವೆಂಬುದೇ ಇಲ್ಲ, ಮತ್ತು ಇನ್ನು ಮುಂದೆ ನಾವು ಎಲ್ಲರೂ ಇರುವುದು ಇಲ್ಲವೆಂಬುದೇ ಇಲ್ಲ.
ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಈ ಶರೀರಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯ ಅವಸ್ಥೆಗಳು ಕ್ರಮವಾಗಿ ಬರುವಂತೆ ಆತ್ಮನಿಗೆ ಆಯಾ ದೇಹಗಳು ಬರುತ್ತಿರುತ್ತವೆ. ಈ ವಿಷಯದಲ್ಲಿ ಧೀರನು ಮೋಹಗೊಳ್ಳುವುದಿಲ್ಲ. ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯಿನೋ ನಿತ್ಯ ತಾಂಸ್ತಿತಿಕ್ಷಸ್ವ ಭಾರತ. ಹೇ ಅರ್ಜುನ, ಇಂದ್ರಿಯಗಳು ವಿಷಯಗಳೊಂದಿಗೆ ಕೂಡಿದಾಗ ಶೀತೋಷ್ಣ ಸುಖ ದುಃಖಗಳು ಉಂಟಾಗುತ್ತವೆ. ಇವು ಬಂದು ಹೋಗುವ ಸ್ವಭಾವ ಉಳ್ಳವುಗಳು, ಅನಿತ್ಯ. ಆದ್ದರಿಂದ ಭಾರತ ಅವುಗಳನ್ನು ಸಹಿಸಿಕೋ. ಯಂ ಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹೇ ಪುರುಷರ್ಷಭ, ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರ ಪುರುಷನನ್ನು ಇಂದ್ರಿಯ ವಿಷಯ ಸಂಯೋಗವು ವ್ಯಥಗೊಳಿಸಲಾರವೋ ಆ ಪುರುಷನು ಅಮೃತತ್ವರೂಪನಾಗಲು ಯೋಗ್ಯನು. ನ ಸತೋ ವಿದ್ಯತೆ ಭಾವೋ ನ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಸ್ತವನಯೋಸ್ತತ್ವದರ್ಶಿಭಿಃ. ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ, ಸದ್ವಸ್ತುವಿಗೆ ನಾಶವಿಲ್ಲ. ಇವೆರಡರ ನಿರ್ಣಯವನ್ನು ತತ್ವವೇತ್ತರು ತಿಳಿದಿರುತ್ತಾರೆ. ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವ ಆತ್ಮವಸ್ತುವಿನಿಂದ ಈ ಸರ್ವ ವಿಶ್ವವೆಲ್ಲವೂ ವ್ಯಾಪ್ತವಾಗಿದೆಯೋ ಆ ಆತ್ಮನು ನಾಶರಹಿತನು. ಆ ಆತ್ಮನನ್ನು ನಾಶಪಡಿಸಲು ಯಾರಿಗೂ ಸಾಮರ್ಥ್ಯವಿಲ್ಲ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ನಿತ್ಯನು, ಅವಿನಾಶಿಯು, ಅಪ್ರಮೇಯನೂ ಆದ ಆತ್ಮನ ಈ ದೇಹಗಳು ನಶ್ವರವಾದವುಗಳು. ಆದುದರಿಂದ ಅರ್ಜುನ, ಯುದ್ಧವನ್ನು ಮಾಡು. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಆತ್ಮನು ಕೊಲ್ಲುವವನೆಂದು ಕೊಲ್ಲಲ್ಪಡುವವನೆಂದು ಯಾರು ಭಾವಿಸುತ್ತಾರೋ ಅವರು ಅಜ್ಞಾನಿಗಳೇ. ಈ ಆತ್ಮನು ಕೊಲ್ಲುವುದಿಲ್ಲ, ಕೊಲ್ಲಲ್ಪಡುವವನೂ ಅಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ಆತ್ಮನು ಯಾವಾಗಲೂ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಈತನು ಹುಟ್ಟಿದಂತಾಗಿ ನಂತರ ಇಲ್ಲದಂತಾಗುವುದೂ ಇಲ್ಲ. ಆದ್ದರಿಂದ ಈ ಆತ್ಮನು ಜನ್ಮರಹಿತನು, ನಿತ್ಯನು, ಶಾಶ್ವತನು, ಪುರಾಣನು. ಈ ಶರೀರವನ್ನು ಕೊಂದರೂ ಅವನು ನಾಶವಾಗುವವನಲ್ಲ. ವೇದಾವಿನಾಶಿನಂ ನಿತ್ಯಂ ಯಯೇನಮಜಮವ್ಯಯಂ ಕಥಂ ಸಃ ಪುರುಷಃ ಪಾರ್ಥ ಕಂಘಾತಯತಿ ಹಂತಿಕಂ.
ಎಲೆ ಪಾರ್ಥ, ಈ ಆತ್ಮನು ಅವಿನಾಶಿ, ನಿತ್ಯ, ಜನ್ಮರಹಿತ, ನಾಶವಿಲ್ಲದವನೆಂದು ತಿಳಿದಿರುವ ಈ ಪುರುಷನು ಯಾರನ್ನು ಹೇಗೆ ಕೊಲ್ಲಿಸುತ್ತಾನೆ, ಯಾರನ್ನು ಹೇಗೆ ಕೊಲ್ಲುತ್ತಾನೆ? ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾಂ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಮನುಷ್ಯನು ಹೇಗೆ ಹಳೆಯ ಬಟ್ಟೆಗಳನ್ನು ಬಿಟ್ಟು ಬೇರೆ ಹೊಸ ಬಟ್ಟೆಗಳನ್ನು ಗ್ರಹಿಸುತ್ತಾನೋ ಹಾಗೆಯೇ ದೇಹದಲ್ಲಿರುವ ಆತ್ಮನು ಜೀರ್ಣವಾದ ಶರೀರಗಳನ್ನು ಬಿಟ್ಟು ಬೇರೆ ಹೊಸ ಶರೀರಗಳನ್ನು ಹೊಂದುತ್ತಾನೆ. ನೈನಂ ಛಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ಆತ್ಮನನ್ನು ಕತ್ತಿಯು ಕತ್ತರಿಸಲಾರದು, ಅಗ್ನಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ಅಚ್ಛೇದ್ಯೋಯಮದಾಹ್ಯೋऽಹಂ ಅಕ್ಲೇದ್ಯೋ ಶೋಷ್ಯ ಏವ ಚ ನಿತ್ಯಃ ಸರ್ವಗತಸ್ಥಾಣುಃ ಅಚಲೋಯಂ ಸನಾತನಃ. ಈ ಆತ್ಮನು ಕತ್ತರಿಸಲ್ಪಡನು, ಸುಡನು, ನೆನೆಯನು ಮತ್ತು ಒಣಗನು. ಆತ್ಮನು ನಿತ್ಯನು, ಸ್ಥಿರನು, ಅಚಲನು, ಸನಾತನನು. ಅವ್ಯಕ್ತೋಯಮಚಿಂತ್ಯೋಯಂ ಅವಿಕಾರ್ಯೋಯಮುಚ್ಯತೆ ತಸ್ಮಾದೇವಂ ವಿದಿತ್ವೈನಂ ನಾನುಶೋಚಿತುಮರ್ಹಸಿ. ಈ ಆತ್ಮನು ಅವ್ಯಕ್ತನು, ಅಚಿಂತ್ಯನು, ಅವಿಕಾರರಹಿತನು. ಆದುದರಿಂದ ಇವುಗಳೆಲ್ಲವನ್ನು ತಿಳಿದ ನೀನು ಶೋಕಿಸಬಾರದು. ಅಥ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೇ ಮೃತಂ ತಥಾಪಿ ತ್ವಂ ಮಹಾಬಾಹೋ ನೈವಂ ಶೋಚಿತುಮರ್ಹಸಿ. ಈ ಆತ್ಮನು ಯಾವಾಗಲೂ ಹುಟ್ಟುತ್ತಿರುವವನೆಂದು ಅಥವಾ ಯಾವಾಗಲೂ ಸಾಯುತ್ತಿರುವವನೆಂದು ನೀನು ತಿಳಿದರೂ ಎಲೈ ಮಹಾಬಾಹುವೆ, ಅದಕ್ಕೂ ಶೋಕಿಸಬಾರದು. ಜಾತಸ್ಯ ಹಿ ಧ್ರುವೋ ಮೃತ್ಯುಃ ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದಪರಿಹಾರ್ಯೇರ್ಥೇ ನ ತ್ವಂ ಶೋಚಿತುಮರ್ಹಸಿ. ಏಕೆಂದರೆ ಹುಟ್ಟಿದವನು ಸಾಯಲೇಬೇಕು, ಸತ್ತ ಮೇಲೆ ಹುಟ್ಟಲೇಬೇಕು. ಆದುದರಿಂದ ಪರಿಹಾರವಿಲ್ಲದ ಈ ಸ್ಥಿತಿಗೆ ನೀನು ಶೋಕಿಸಬಾರದು. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತಮಧ್ಯಾನಿ ಭಾರತ ಅವ್ಯಕ್ತನಿಧನಾನ್ಯೇವ ತತ್ರ ಕಾ ಪರಿದೇವನ. ಭಾರತ, ಪ್ರಾಣಿಗಳು ಹುಟ್ಟುವುದಕ್ಕೆ ಮೊದಲು ಇರಲಿಲ್ಲ, ಮಧ್ಯದಲ್ಲಿ ಇರುವಂತೆ ಕಂಡುಬರುತ್ತವೆ, ನಾಶವಾದ ಮೇಲೂ ಕಂಡುಬರುವುದಿಲ್ಲ. ಆದ್ದರಿಂದ ಈ ವಿಷಯದಲ್ಲಿ ಶೋಕವೇಕೆ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯಃ ಆಶ್ಚರ್ಯವಚ್ಚೈನಮನ್ಯಃ ಶೃಣೋತಿ ಶ್ರುತ್ವಾಪ್ಯೇನಂ ವೇದ ನ ಚೈವ ಕಶ್ಚಿತ್. ಒಬ್ಬನೊಬ್ಬನು ಈ ಆತ್ಮನನ್ನು ಆಶ್ಚರ್ಯವಾಗಿ ನೋಡುತ್ತಾನೆ, ಮತ್ತೊಬ್ಬ ಆಶ್ಚರ್ಯವಾಗಿ ಹೇಳುತ್ತಾನೆ, ಮತ್ತೊಬ್ಬನು ಆಶ್ಚರ್ಯವಾಗಿ ಕೇಳುತ್ತಾನೆ, ಮತ್ತು ಬೇರೊಬ್ಬನು ಈ ಆತ್ಮನನ್ನು ಕೇಳಿದರೂ ತಿಳಿಯಲಾರನು. ದೇಹಿ ನಿತ್ಯಮವಧ್ಯೋಯಂ ದೇಹೇ ಸರ್ವಸ್ಯ ಭಾರತ
ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತುಮರ್ಹಸಿ. ಭಾರತ, ಎಲ್ಲರ ದೇಹದಲ್ಲಿಯೂ ಇರುವ ಈ ಆತ್ಮನು ಕೊಲ್ಲಿಸಿಕೊಳ್ಳುವವನಲ್ಲ. ಆದ್ದರಿಂದ ನೀನು ಯಾವ ಪ್ರಾಣಿಗಳ ವಿಷಯವನ್ನು ಕುರಿತು ಶೋಕಿಸಬಾರದು. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ. ಧರ್ಮ್ಯಾದಿಯುದ್ಧಾಚ್ರೇಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ಸ್ವಧರ್ಮ ದೃಷ್ಟಿಯಿಂದ ನೋಡಿದರೂ ನೀನು ಕಂಪಿಸಬಾರದು, ಏಕೆಂದರೆ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಬೇರೆ ಯಾವ ಶ್ರೇಯಸ್ಸೂ ಇಲ್ಲ. ಯದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. ಎಲೆ ಪಾರ್ಥ, ಬಯಸದೆ ಬಂದಿರುವ ಸ್ವರ್ಗದ್ವಾರವಾಗಿರುವ ಈ ಯುದ್ಧವು ಪುಣ್ಯವಂತರಾದ ಕ್ಷತ್ರಿಯರಿಗೆ ಮಾತ್ರ ಲಭಿಸುತ್ತದೆ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ಹಾಗಿಲ್ಲದೆ ಈ ಧರ್ಮಯುಕ್ತವಾದ ಯುದ್ಧವನ್ನು ನೀನು ಮಾಡದಿದ್ದರೆ ಸ್ವಧರ್ಮವನ್ನು, ಕೀರ್ತಿಯನ್ನು ನಾಶ ಮಾಡಿಕೊಂಡು ಪಾಪವನ್ನೇ ಪಡೆಯುತ್ತೀಯೆ. ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚ ಕೀರ್ತಿಃ ಮರಣಾದತಿರಿಚ್ಯತೆ. ಇಷ್ಟೇ ಅಲ್ಲ, ಜನರು ನಿನ್ನ ಅಪಕೀರ್ತಿಯನ್ನು ಎಂದೆಂದೂ ಹೇಳಿಕೊಳ್ಳುತ್ತಿರುವವರು. ಸಂಭಾವಿತನಿಗೆ ಅಪಕೀರ್ತಿಯು ಮರಣಕ್ಕಿಂತಲೂ ದೊಡ್ಡದಾಗಿರುತ್ತದೆ. ಭಯದ್ರಣಾದು ಪರತಂ ಮಂಸ್ಯಂತೆ ತ್ವಾಂ ಮಹಾರಥಾಃ ಯೇಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಯುದ್ಧದಲ್ಲಿ ಇಲ್ಲಿಯವರೆಗೆ ನಿನ್ನ ಸಾಹಸ ನೋಡಿ ಗೌರವ ಕೊಡುತ್ತಿದ್ದ ಮಹಾರಥಿಕರು ಈಗ ಯುದ್ಧದ ಭಯದಿಂದ ಓಡಿ ಹೋದನೆಂದು ಹಗುರಾಗಿ ನೋಡುತ್ತಾರೆ. ಅವಾಚ್ಯವಾದಾಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾಃ ನಿಂದಂತಸ್ತವ ಸಾಮರ್ಥ್ಯಂ ತತೋ ದುಃಖತರಂ ನು ಕಿಂ. ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ನಿಂದಿಸುತ್ತಾ ಬಹುವಾದ ಅವಾಚ್ಯ ಮಾತುಗಳನ್ನು ಆಡುವರು. ಅದಕ್ಕಿಂತ ದುಃಖವುಳ್ಳದ್ದು ಯಾವುದು ಇದೆ? ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹೀಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತನಿಶ್ಚಯಃ. ಸತ್ತರೆ ಸ್ವರ್ಗವನ್ನು ಪಡೆಯುತ್ತೀಯೇ, ಗೆದ್ದರೆ ಭೂಮಂಡಲದ ಚಕ್ರವರ್ತಿ ಪದವಿಯನ್ನು ಅನುಭವಿಸುವೆ. ಆದ್ದರಿಂದ ಯುದ್ಧವನ್ನು ಮಾಡಲು ನಿಶ್ಚಯಿಸಿ ಮೇಲೇಳು. ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾ ಜಯೋ ತತೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಸುಖ ದುಃಖ, ಲಾಭ ನಷ್ಟ, ಜಯಾಪಜಯಗಳ ಜೋಡಿಗಳನ್ನು ಸಮಾನವಾಗಿ ಭಾವಿಸಿಕೊಂಡು ನಂತರ ಯುದ್ಧ ಮಾಡಲು ಸನ್ನದ್ಧನಾಗು. ಈ ರೀತಿ ಮಾಡಿದರೆ ಪಾಪವನ್ನು ಹೊಂದುವುದಿಲ್ಲ. ಏಷಾ ತೇ ಬಿಹಿತಾ ಸಾಂಖ್ಯೇ ಬುದ್ಧಿರ್ಯೋಗೇ ತ್ವಿಮಾಂ ಶೃಣು ಬುದ್ಧ್ಯಾ ಯುಕ್ತೋ ಯಯಾ ಪಾರ್ಥ
ಕರ್ಮಬಂಧಂ ಪ್ರಹಾಸ್ಯಸಿ. ಪಾರ್ಥ, ಇಲ್ಲಿಯವರೆಗೆ ನಿನಗೆ ಸಾಂಖ್ಯ ಜ್ಞಾನವನ್ನು ಬೋಧಿಸಿದೆನು. ಇನ್ನು ಮುಂದೆ ಯಾವ ಜ್ಞಾನವನ್ನು ಪಡೆದರೆ ನೀನು ಕರ್ಮ ಬಂಧನಕ್ಕೆ ಸಿಕ್ಕುವುದಿಲ್ಲವೋ ಆ ಯೋಗ ಸಂಬಂಧ ಜ್ಞಾನ ಅಂದರೆ ಬುದ್ಧಿಯೋಗವನ್ನು ಹೇಳುತ್ತೇನೆ ಕೇಳು. ನೇಹಾಭಿಕ್ರಮನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ನಿಷ್ಕಾಮ ಕರ್ಮಯೋಗದಲ್ಲಿ ಪ್ರಾರಂಭಿಸಿದ ಕರ್ಮವು ನಾಶವಾಗುವುದಿಲ್ಲ. ಪ್ರಾರಂಭಿಸಿಬಿಟ್ಟರೂ ಯಾವ ದೋಷವೂ ಉಂಟಾಗುವುದಿಲ್ಲ. ಈ ಕರ್ಮಯೋಗವನ್ನು ಸ್ವಲ್ಪ ಆಚರಿಸಿದರೂ ಮಹಾಭಯದಿಂದ ಕಾಪಾಡುತ್ತದೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಶ್ಚ ಭಾಷಸೆ ಗತಾಸೋ ನ ಗತಾಸೋಶ್ಚ ನಾನುಶೋಚಂತಿ ಪಂಡಿತಾಃ. ನೀನು ಶೋಕಿಸಲು ಯೋಗ್ಯರಲ್ಲದವರನ್ನು ಕುರಿತು ಶೋಕಿಸುತ್ತೀಯೇ ಮತ್ತು ಪಂಡಿತರಂತೆ ಮಾತನಾಡುತ್ತೀಯೇ. ಪಂಡಿತರಾದವರು ಸತ್ತವರಿಗಾಗಲಿ ಬದುಕಿರುವವರಿಗಾಗಲಿ ಅಳುವುದಿಲ್ಲ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನಾನು ಈ ಹಿಂದೆ ಯಾವ ಕಾಲದಲ್ಲಿಯೂ ಇಲ್ಲವೆಂಬುದೇ ಇಲ್ಲ. ನೀನು ಮತ್ತು ಈ ರಾಜರು ಹಿಂದೆ ಎಂದೂ ಇಲ್ಲವೆಂಬುದೇ ಇಲ್ಲ ಮತ್ತು ಇನ್ನು ಮುಂದೆ ನಾವು ಎಲ್ಲರೂ ಇರುವುದು ಇಲ್ಲವೆಂಬುದೇ ಇಲ್ಲ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿಃ ಧೀರಸ್ತತ್ರ ನ ಮುಹ್ಯತಿ. ಈ ಶರೀರಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯ ಅವಸ್ಥೆಗಳು ಕ್ರಮವಾಗಿ ಬರುವಂತೆ ಆತ್ಮನಿಗೆ ಆಯಾ ದೇಹಗಳು ಬರುತ್ತಿರುತ್ತವೆ. ಈ ವಿಷಯದಲ್ಲಿ ಧೀರನು ಮೋಹಗೊಳ್ಳುವುದಿಲ್ಲ. ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಃ ತಾಂಸ್ತಿ ತಿಕ್ಷಸ್ವ ಭಾರತ. ಹೇ ಅರ್ಜುನ, ಇಂದ್ರಿಯಗಳು ವಿಷಯಗಳೊಂದಿಗೆ ಕೂಡಿದಾಗ ಶೀತೋಷ್ಣ ಸುಖ ದುಃಖಗಳು ಉಂಟಾಗುತ್ತವೆ. ಇವು ಬಂದು ಹೋಗುವ ಸ್ವಭಾವ ಉಳ್ಳವುಗಳು, ಅನಿತ್ಯ. ಆದ್ದರಿಂದ ಭಾರತ ಅವುಗಳನ್ನು ಸಹಿಸಿಕೋ. ಯಂ ಹಿನ ವ್ಯಥಯಂತ್ಯೇತೆ ಪುರುಷಂ ಪುರುಷರ್ಷಭ ಸಮದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪತೆ. ಹೇ ಪುರುಷರ್ಷಭ, ಸುಖ ದುಃಖಗಳಲ್ಲಿ ಸಮನಾಗಿರುವ ಧೀರ ಪುರುಷನನ್ನು ಇಂದ್ರಿಯ ವಿಷಯ ಸಂಯೋಗವು ವ್ಯಥಗೊಳಿಸಲಾರವೋ ಆ ಪುರುಷನು ಅಮೃತತ್ವರೂಪನಾಗಲು ಯೋಗ್ಯನು. ನಾ ಸತೋ ವಿದ್ಯತೆ ಭಾವೋ ನಾ ಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಸ್ತವನಯೋಸ್ತತ್ವದರ್ಶಿಭಿಃ. ಅಸದ್ವಸ್ತುವಿಗೆ ಇರುವಿಕೆ ಇಲ್ಲ, ಸದ್ವಸ್ತುವಿಗೆ ನಾಶವಿಲ್ಲ. ಇವೆರಡರ ನಿರ್ಣಯವನ್ನು ತತ್ವವೇತ್ತರು ತಿಳಿದಿರುತ್ತಾರೆ. ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ. ಯಾವ ಆತ್ಮವಸ್ತುವಿನಿಂದ ಈ ಸರ್ವ ವಿಶ್ವವೆಲ್ಲವೂ ವ್ಯಾಪ್ತವಾಗಿದೆಯೋ
ಆ ಆತ್ಮನು ನಾಶರಹಿತನು. ಆ ಆತ್ಮನನ್ನು ನಾಶಪಡಿಸಲು ಯಾರಿಗೂ ಸಾಮರ್ಥ್ಯವಿಲ್ಲ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾದ್ಯುಧ್ಯಸ್ವ ಭಾರತ. ನಿತ್ಯನು, ಅವಿನಾಶಿಯು, ಅಪ್ರಮೇಯನೂ ಆದ ಆತ್ಮನ ಈ ದೇಹಗಳು ನಶ್ವರವಾದವುಗಳು. ಆದುದರಿಂದ ಅರ್ಜುನ, ಯುದ್ಧವನ್ನು ಮಾಡು. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತೋ ನಾಯಂ ಹಂತಿ ನ ಹನ್ಯತೆ. ಆತ್ಮನು ಕೊಲ್ಲುವವನೆಂದು ಕೊಲ್ಲಲ್ಪಡುವವನೆಂದು ಯಾರು ಭಾವಿಸುತ್ತಾರೋ ಅವರು ಅಜ್ಞಾನಿಗಳೇ. ಈ ಆತ್ಮನು ಕೊಲ್ಲುವುದಿಲ್ಲ, ಕೊಲ್ಲಲ್ಪಡುವವನೂ ಅಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ. ಈ ಆತ್ಮನು ಯಾವಾಗಲೂ ಹುಟ್ಟುವುದಿಲ್ಲ, ಸಾಯುವುದೂ ಇಲ್ಲ. ಈತನು ಹುಟ್ಟಿದಂತಾಗಿ ನಂತರ ಇಲ್ಲದಂತಾಗುವುದೂ ಇಲ್ಲ. ಆದ್ದರಿಂದ ಈ ಆತ್ಮನು ಜನ್ಮರಹಿತನು, ನಿತ್ಯನು, ಶಾಶ್ವತನು, ಪುರಾಣನು. ಈ ಶರೀರವನ್ನು ಕೊಂದರೂ ಅವನು ನಾಶವಾಗುವವನಲ್ಲ. ಕರ್ಮಜಂ ಬುದ್ಧಿಯುಕ್ತಾ ಹಿ ಫಲಂ ತ್ಯಕ್ತ್ವಾ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಃ ಪದಂ ಗಚ್ಚಂತ್ಯನಾಮಯಂ. ಸಮತ್ವ ಬುದ್ಧಿಯಿಂದ ಯುಕ್ತರಾದ ಕರ್ಮಯೋಗಿಗಳು ಕರ್ಮಜನ್ಯ ಫಲವನ್ನು ಬಿಟ್ಟು ಜನ್ಮವೆಂಬ ಬಂಧನದಿಂದ ಮುಕ್ತರಾಗಿ ಕ್ಲೇಶಶೂನ್ಯವಾದ ಪರಮ ಪದವಿಯನ್ನು ಹೊಂದುತ್ತಾರೆ. ಯದಾ ತೇ ಮೋಹ ಕಲಿಲಂ ಬುದ್ಧಿರ್ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಸ್ಯ ಶ್ರುತಸ್ಯ ಚ. ಯಾವಾಗ ನಿನ್ನ ಬುದ್ಧಿಯು ಮೋಹರೂಪವಾದ ಮಲವನ್ನು ಅತಿಕ್ರಮಿಸುವುದೋ ಆಗ ಮುಂದೆ ಕೇಳಬೇಕಾದ ಮತ್ತು ಎಂದೇ ಹೇಳಿದ ಕರ್ಮ ಫಲಗಳ ವಿಷಯದಲ್ಲಿ ವೈರಾಗ್ಯವನ್ನು ಹೊಂದುವೆ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯಸಿ ನಿಶ್ಚಲ ಸಮಾಧಾವಚಲ ಬುದ್ಧಿಃ ತದಾ ಯೋಗಮವಾಪ್ಸ್ಯಸಿ. ಶ್ರುತಿಗಳಿಂದ ವಿಕ್ಷಿಪ್ತವಾಗಿರುವ ನಿನ್ನ ಬುದ್ಧಿಯು ಯಾವಾಗ ಆತ್ಮನಲ್ಲಿ ನಿಶ್ಚಲವಾಗಿ ಅಚಲವಾಗಿ ನಿಲ್ಲುವುದೋ ಆಗ ಆತ್ಮದರ್ಶನ ಪಡೆಯುತ್ತೀಯೇ. ಅರ್ಜುನ ಉವಾಚ ಸ್ಥಿತಪ್ರಜ್ಞಸ್ಯ ಕಾ ಭಾಷ ಸಮಾಧಿಸ್ತಸ್ಯ ಕೇಶವ ಸ್ಥಿತದಿಃ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಅರ್ಜುನನು ಹೇಳಿದನು, ಕೇಶವ, ಸಮಾಧಿಯಲ್ಲಿರುವ ಸ್ಥಿತಪ್ರಜ್ಞನ ಲಕ್ಷಣವೇನು? ಅವನು ಸಮಾಧಿಯಲ್ಲಿದ್ದು ಹೇಗೆ ಮಾತನಾಡುತ್ತಾನೆ, ಹೇಗೆ ಇರುತ್ತಾನೆ, ಹೇಗೆ ವ್ಯವಹಾರ ಮಾಡುತ್ತಾನೆ? ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ. ಶ್ರೀ ಭಗವಂತನು ಹೇಳಿದನು, ಪಾರ್ಥ, ಮನಸ್ಸಿನಲ್ಲಿರುವ ಸರ್ವ ಕಾಮನೆಗಳನ್ನು ಬಿಟ್ಟು ಆತ್ಮನಲ್ಲಿಯೇ ಆತ್ಮನಿಂದಲೇ ಸಂತುಷ್ಟನಾಗಿರುವವನೇ ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ. ಧುಕ್ತ
ದುಃಖೇಷ್ವನುದ್ವಿಗ್ನಮನಃ ಸುಖೇಷು ವಿಗತಸ್ಪೃಹಃ ವೀತರಾಗಭಯಕ್ರೋಧಃ ಸ್ಥಿತಧೀರ್ಮುನಿರುಚ್ಯತೆ. ದುಃಖದಲ್ಲಿ ಉದ್ವಿಗ್ನವಿಲ್ಲದ ಮನಸ್ಸುಳ್ಳವನು, ಸುಖದಲ್ಲಿ ಇಚ್ಛೆಯಿಲ್ಲದವನು, ರಾಗ ಭಯ ಕ್ರೋಧಗಳಿಲ್ಲದವನು ಆದ ಮುನಿಯೇ ಸ್ಥಿತಪ್ರಜ್ಞನೆನಿಸಿಕೊಳ್ಳುತ್ತಾನೆ. ಯಸ್ಸರ್ವತ್ರಾನಭಿಸ್ನೇಹಃ ತತ್ತತ್ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನ ದ್ವೇಷ್ಟಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಯಾರು ಸರ್ವ ವಸ್ತುಗಳಲ್ಲಿ ಆಸಕ್ತಿರಹಿತನಾಗಿ ಇದ್ದು ಬಂದ ಶುಭ ಅಶುಭಗಳಿಗಾಗಿ ಸಂತೋಷ ದ್ವೇಷ ಇಲ್ಲದವನಾಗಿರುವನು ಅವನೇ ಸ್ಥಿತಪ್ರಜ್ಞನು. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆಮೆಯು ತನ್ನ ಅಂಗಾಂಗಗಳನ್ನು ಸಹಜವಾಗಿ ಹಿಂದಕ್ಕೆ ಎಳೆದುಕೊಳ್ಳುವಂತೆ ಶಬ್ದಾದಿ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಎಲ್ಲ ಕಡೆಗಳಿಂದ ಹಿಂತೆಗೆದುಕೊಳ್ಳುವವನೇ ಸ್ಥಿತಪ್ರಜ್ಞನು. ವಿಷಯ ವಿನಿವರ್ತಂತೆ ನಿರಾಹಾರಸ್ಯ ದೇಹಿನಃ ರಸವರ್ಜಂ ರಸೋಪ್ಯಸ್ಯ ಪರಂ ದೃಷ್ಟ್ವಾ ನಿವರ್ತತೆ. ನಿರಾಹಾರನಾದ ದೇಹಿಯನ್ನು ತೊರೆದು ಶಬ್ದಾದಿ ವಿಷಯಗಳು ಹಿಂತಿರುಗುವುವು, ಆದರೂ ವಿಷಯ ವಾಸನೆ ಉಳಿದಿರುತ್ತದೆ. ಪರಬ್ರಹ್ಮ ಸಾಕ್ಷಾತ್ಕಾರದ ನಂತರವೇ ಇಲ್ಲದಂತಾಗುತ್ತದೆ. ಯತತೋ ಹ್ಯಪಿ ಕೌಂತೇಯ ಪುರುಷಸ್ಯ ವಿಪಶ್ಚಿತಃ ಇಂದ್ರಿಯಾಣಿ ಪ್ರಮಾಥೀನಿ ಹರಂತಿ ಪ್ರಸಭಂ ಮನಃ. ಕುಂತಿ ಕುಮಾರ, ಕ್ಷೋಭೆಯನ್ನುಂಟು ಮಾಡುವ ಇಂದ್ರಿಯಗಳು ಪ್ರಯತ್ನಶೀಲನು ಜ್ಞಾನಿಯೂ ಆದ ಪುರುಷನ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಹರಣ ಮಾಡುವುವು. ತಾನಿ ಸರ್ವಾಣಿ ಸಂಯಮ್ಯ ಯುಕ್ತ ಆಸೀತ ಮತ್ಪರಃ ವಶೇ ಹಿ ಯಸ್ಯೇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಆದುದರಿಂದ ಆ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ನನ್ನಲ್ಲಿ ಮನಸ್ಸಿಟ್ಟು ಯೋಗದಲ್ಲಿ ನಿಲ್ಲಬೇಕು. ಏಕೆಂದರೆ ಯಾರ ಇಂದ್ರಿಯಗಳು ವಶದಲ್ಲಿರುವವೋ ಅವನೇ ಸ್ಥಿತಪ್ರಜ್ಞನು. ಧ್ಯಾಯತೋ ವಿಷಯಾನ್ ಪುಂಸಃ ಸಂಗಸ್ತೇಷೂಪಜಾಯತೆ ಸಂಗಾತ್ ಸಂಜಾಯತೆ ಕಾಮಃ ಕಾಮಾತ್ ಕ್ರೋಧೋಭಿಜಾಯತೆ ಕ್ರೋಧಾತ್ ಭವತಿ ಸಮ್ಮೋಹಃ ಸಮ್ಮೋಹಾತ್ ಸ್ಮೃತಿ ವಿಭ್ರಮಃ ಸ್ಮೃತಿಭ್ರಂಶಾತ್ ಬುದ್ಧಿನಾಶೋ ಬುದ್ಧಿನಾಶಾತ್ ಪ್ರಣಶ್ಯತಿ. ವಿಷಯಗಳನ್ನು ಚಿಂತಿಸುವ ಪುರುಷನಿಗೆ ಆ ವಿಷಯಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಆ ಆಸಕ್ತಿಯಿಂದ ಕಾಮವು ಹುಟ್ಟುತ್ತದೆ. ಕಾಮದಿಂದ ಕ್ರೋಧವು, ಕ್ರೋಧದಿಂದ ಸಮೋಹವು ಉಂಟಾಗುತ್ತದೆ. ಸಮೋಹದಿಂದ ಸ್ಮೃತಿಭ್ರಮೆ ಉಂಟಾಗುತ್ತದೆ. ಸ್ಮೃತಿಭ್ರಮೆಯಿಂದ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶದಿಂದ ಪುರುಷನೇ ನಾಶವಾದಂತೆ. ರಾಗದ್ವೇಷ ವಿಯುಕ್ತೈಸ್ತೋ ವಿಷಯಾನಿಂದ್ರಿಯೈಶ್ಚರನ್ ಆತ್ಮವಶ್ಚೈರ್ವಿಧೇಯಾತ್ಮ ಪ್ರಸಾದಮಧಿಗಚ್ಚತಿ. ಆದರೆ ರಾಗದ್ವೇಷಗಳಿಂದ ಬಿಡುಗಡೆ ಹೊಂದಿ ತನ್ನ ಸ್ವಾಧೀನವಾಗಿರುವ ಇಂದ್ರಿಯಗಳಿಂದ ವಿಷಯಗಳನ್ನು ಅನುಭವಿಸುತ್ತಿರುವ ಮತ್ತು ಮನಸ್ಸನ್ನು ವಶಪಡಿಸಿಕೊಂಡಿರುವ ಸಂಯಮಿಯು ಚಿತ್ತ ಪ್ರಶಾಂತವನ್ನು ಪಡೆಯುತ್ತಾನೆ.
ಪ್ರಸಾದೇ ಸರ್ವದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನಚೇತಸೋ ಹ್ಯಾಶೋ ಬುದ್ಧಿಃ ಪರ್ಯವತಿಷ್ಠತೆ. ಚಿತ್ತದ ಪ್ರಸನ್ನತೆ ಉಂಟಾದರೆ ಅವನ ಸಮಸ್ತ ದುಃಖಗಳು ನಾಶವಾಗುತ್ತವೆ. ಏಕೆಂದರೆ ಶುದ್ಧ ಚಿತ್ತವುಳ್ಳವನ ಬುದ್ಧಿ ಶೀಘ್ರವಾಗಿ ಸ್ಥಿರವಾಗಿರುವುದು. ನಾಸ್ತಿ ಬುದ್ಧಿರಯುಕ್ತಸ್ಯ ನ ಚಾಯುಕ್ತಸ್ಯ ಭಾವನಾ ನ ಚಾಭಾವಯತಃ ಶಾಂತಿಃ ಅಶಾಂತಸ್ಯ ಕುತಃ ಸುಖಂ. ಜಿತೇಂದ್ರಿಯತ್ವವಿಲ್ಲದವನಿಗೆ ಸ್ಥಿರ ಬುದ್ಧಿ ಇರುವುದಿಲ್ಲ. ಇದರಿಂದ ಅವನಿಗೆ ಸ್ಥಿರ ಭಾವ ಇರುವುದಿಲ್ಲ. ಸ್ಥಿರ ಭಾವನೆ ಇಲ್ಲದವನಿಗೆ ಶಾಂತಿಯೂ ಇಲ್ಲ. ಅಶಾಂತನಿಗೆ ಸುಖವೆಲ್ಲಿ? ಇಂದ್ರಿಯಾಣಾಂ ಹಿ ಚರತಾಂ ಯನ್ಮನೋನುವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ನಾವಮಿವಾಂಭಸಿ. ಇಂದ್ರಿಯಗಳಿಗೆ ವಶನಾದ ಮನಸ್ಸು ನೀರಿನಲ್ಲಿ ದೋಣಿಯನ್ನು ಸುಳಿಗಾಳಿಯು ಎಳೆದೊಯ್ಯುವಂತೆ ಅವನ ಪ್ರಜ್ಞೆಯನ್ನು ಅಪಹರಿಸುತ್ತದೆ. ತಸ್ಮಾದ್ಯಸ್ಯ ಮಹಾಬಾಹೋ ನಿಗೃಹೀತಾನಿ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞಾ ಪ್ರತಿಷ್ಠಿತಾ. ಹೇ ಮಹಾಬಾಹೋ, ಆದುದರಿಂದ ಯಾವನ ಇಂದ್ರಿಯಗಳು ವಿಷಯಗಳಿಂದ ಪೂರ್ಣ ಹಿಂದಿರುಗುವವೋ ಅವನ ಪ್ರಜ್ಞೆಗೆ ಚಲನೆ ಇಲ್ಲ. ಅವನೇ ಸ್ಥಿತಪ್ರಜ್ಞನು. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಯಸ್ಯಾಂ ಜಾಗ್ರತಿ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯೋ ಅದರಲ್ಲಿ ಜಿತೇಂದ್ರಿಯನು ಎಚ್ಚೆತ್ತಿರುತ್ತಾನೆ. ಯಾವುದರಲ್ಲಿ ಪ್ರಾಣಿಗಳು ಎಚ್ಚೆತ್ತಿರುವವೋ ಅದು ನೋಡುತ್ತಿರುವ ಮುನಿಗೆ ರಾತ್ರಿಯು. ಆಪೂರ್ಯಮಾಣಮಚಲ ಪ್ರತಿಷ್ಠಂ ಸಮುದ್ರಮಾಪಃ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮಾಯಂ ಪ್ರವಿಶಂತಿ ಸರ್ವೇ ಸ ಶಾಂತಿಮಾಪ್ನೋತಿ ನ ಕಾಮಕಾಮಿ. ಪೂರ್ಣವಾಗಿಯೂ ಅಚಲವಾಗಿಯೂ ಇರುವ ಸಮುದ್ರವನ್ನು ನದಿಗಳು ಹೇಗೆ ಪ್ರವೇಶಿಸುವವೋ ಹಾಗೆಯೇ ಎಲ್ಲ ವಿಧವಾದ ಕಾಮನೆಗಳು ಯಾವ ಮಹಾನುಭಾವನಲ್ಲಿ ಸೇರಿ ಆತನ ಸ್ವರೂಪವೇ ಆಗಿರುವವೋ ಆ ಮಹಾತ್ಮನು ಪರಮಶಾಂತಿದಾಯಕವಾದ ಮೋಕ್ಷ ಪದವಿಯನ್ನು ಪಡೆಯುತ್ತಾನೆ. ಆ ಪದವಿಯು ಕಾಮನೆಗಳ ದಾಸನಿಗೆ ಪ್ರಾಪ್ತಿಯಾಗುವುದಿಲ್ಲ. ವಿಹಾಯ ಕಾಮಾನ್ಯಃ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸ ಶಾಂತಿಮಧಿಗಚ್ಚತಿ. ಎಲ್ಲ ಕಾಮನೆಗಳನ್ನು ಬಿಟ್ಟು ಆಸೆಯು ಮಮತೆಯು ಅಹಂಕಾರವು ಇಲ್ಲದವನು ಮುಕ್ತಿಯನ್ನು ಪಡೆಯುತ್ತಾನೆ. ಏಷಾ ಬ್ರಾಹ್ಮೀ ಸ್ಥಿತಿಃ ಪಾರ್ಥ ನೈನಾಂ ಪ್ರಾಪ್ಯ ವಿಮುಹ್ಯತಿ ಸ್ಥಿತ್ವಾ ಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣಮೃಚ್ಛತಿ. ಅರ್ಜುನ, ಇದೇ ಬ್ರಾಹ್ಮಿ ಸ್ಥಿತಿ. ಇದನ್ನು ಪಡೆದವನು ಮೋಹದಲ್ಲಿ ಬೀಳುವುದಿಲ್ಲ. ಅಂಥವನು ಅಂತ್ಯಕಾಲದಲ್ಲಿಯೂ ಅದರಲ್ಲಿಯೇ ನಿಂತು ಬ್ರಹ್ಮ ನಿರ್ಮಾಣವನ್ನು ಪಡೆಯುತ್ತಾನೆ. ಓಂ ತತ್ಸತು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಸಾಂಖ್ಯಯೋಗೋ ನಾಮ ದ್ವಿತೀಯೋಧ್ಯಾಯಃ ಎಂಬಲ್ಲಿಗೆ 2ನೇ ಅಧ್ಯಾಯವು ಮುಗಿಯಿತು.